ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ಗೌಡ. ಬನ್ನಿ, ಈ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ಟೊಮೊಟೊ ಹಣ್ಣು ಕುಯ್ಯೋಕೆ ಹೋಗ್ತಾ ಇದೀವಿ ನಮ್ಮ ಗದ್ದೆ ಹತ್ರ. ಟೊಮೊಟೊ ಹಣ್ಣು ಎಲ್ಲಿ, ನಮ್ಮ ತೋಟ ಯಾವ ಥರ ಏನಿದೆ, ನಮ್ಮ ಜಮೀನ್ ಹತ್ರ ಎಲ್ಲ ಬೆಳೆನೂ ತೋರಿಸ್ತೀನಿ. ಇದೇ ನಮ್ಮ ಟೊಮೊಟೊ ತೋಟ. ಇಷ್ಟು ಇಲ್ಲಿ ಅಲ್ಲಿದೆಯಲ್ಲ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಐತೆ. ಇವಾಗ ಈ ಟೊಮೊಟೊ ಹಣ್ಣೆಲ್ಲ ಕುಯ್ದುಬಿಟ್ಟು ಇಲ್ಲಿ ಟ್ರೈಗಳು ತಗೊಬಂದು ಹಾಕಿದ್ದಾರೆ. ಈ ಟ್ರೈಗಳೆಲ್ಲ ಟೊಮೊಟೊ ಲೋಡ್ ಮಾಡಿ ಇಲ್ಲಿಂದ ಬೆಂಗಳೂರಿಗೆ ಕಳಿಸ್ತೀವಿ. ಬೆಂಗಳೂರಿಗೆ ಕಳಿಸಿ ಅಲ್ಲಿ ಏನು ರೇಟು, ಟೊಮೊಟೊ ರೇಟ್ ಇವಾಗ ಜಾಸ್ತಿ ಇಲ್ಲ, ತುಂಬ ಕಡಿಮೆ ಐತೆ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ರೈತರು ಬೆಳೆನೇ ಹಿಂಗೆ. ಒಂದೊಂದ್ಸಲ ರೈಟ್ ಇರುತ್ತೆ, ಒಂದೊಂದ್ಸಲ ರೈಟ್ ಇರೋಲ್ಲ. ಈಗ ಒಂದು ಎಕ್ಸಾಂಪಲ್, ಈಗ ಇಲ್ಲೊಂದು ಟ್ರೈ ಇದೆಯಲ್ಲ, ಇದೊಂದು ಟ್ರೈ ಬಂದು ಒಂದೊಂದು ಟೈಮ್ 500 ರೂಪಾಯಿ ಹೋಗುತ್ತೆ, ಅದು ಒಳ್ಳೆ ರೈಟು. ಈಗ ಬರೀ 100 ರೂಪಾಯಿ ಹೋಗ್ತೈತೆ. ಈಗ ಏನಾಗುತ್ತೆ, ನಾವು ಹಾಕಿರೋ ಬೆಳೇಲಿ ಸ್ವಲ್ಪ ರೈಟು ಸ್ವಲ್ಪ ಸಿಗೋಲ್ಲ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ರೈತರು ಬೆಳೆನೇ, ನಮ್ಮ ರೈತರ ಜೀವನನೇ ಈ ಥರ. ನೋಡಿ, ಬಿಸಿಲು ಹಂಗೆ ನತ್ತಿ ಮೇಲೆ ಇದ್ದಾನೆ. ಈ ಬಿಸಿಲಲ್ಲಿ ಇವಾಗ ಟೊಮೊಟೊ ಹಣ್ಣು ಕುಯ್ಬೇಕು. ಟೊಮೊಟೊ ಹಣ್ಣು ಕುಯ್ದು ಎಲ್ಲನೂ ಲೋಡ್ ಮಾಡಿ ಸಾಯಂಕಾಲ ಆಗುತ್ತೆ. ನಮ್ಮ ಪಾಪ ಬರ್ತಿದ್ದಾನೆ ನೋಡಿ. ಪಾಪ ಆಯ್ ಮಾಡು. ಈ ಟೊಮೊಟೊ ಹಣ್ಣೆಲ್ಲ ಕುಯ್ದು ನಮ್ಮ ಮನೇಲಿ ಬಂದ ರಾಜ್ಕುಮಾರ. ಟೊಮೊಟೊ ಹಣ್ಣು ಕುಯ್ತಿದ್ಯಾ? ಕಿತ್ಕೊಂಡು ಟೊಮೊಟೊ ಹಣ್ಣು ಗಿಡಷ್ಟುದ್ದ ಇಲ್ಲ, ಟೊಮೊಟೊ ಹಣ್ಣು ಕೀಳೋಕೆ ಹೋಗಿದ್ದಾನೆ. ಈ ಬಿಸಿಲಲ್ಲಿ ಇಷ್ಟೆಲ್ಲ ಕುಯ್ಯೋ ಅಷ್ಟೊಳಗಡೆ ದೇವರು ಇಳ್ದೋಗುತ್ತೆ. ಎಲ್ಲನ ಕೂದು ಲೋಡ್ ಮಾಡಿ ಕಳ್ಸೋಣ ಬನ್ನಿ. ತಿಂತೀಯಾ ಹಣ್ಣು? ಗೆಟಪ್ಪೇ ಚೇಂಜ್ ಆಗ್ಬಿಟ್ಟೈತೆ ನನ್ನದು. ಏನಪ್ಪ ಅಂದರೆ ಈಗ ನಮ್ಮ ಅಕ್ಕ ನಮ್ಮ ಭಾವ ಕುಯ್ತಿದ್ದಾರೆ. ಕುಯ್ಕೊಂಡು ತಗೊಬಂದಿದ್ದ ಇಲ್ಲಿ ತಗೊಬಂದು ಸುರಿತೀವಿ ಎಲ್ಲನೂ. ಇಲ್ಲೆಲ್ಲ ಸುರಿದು ಕಂಪ್ಲೀಟ್ ಆದಮೇಲೆ ಅಲ್ಲಿ ಏನು ಟ್ರೈಗಳಿದೆಯೋ ಅಲ್ಲೆಲ್ಲ ಟ್ರೈಗಳಿದೆಯಲ್ಲ ಅದನ್ನು ತಗೊಬಂದ್ಬಿಟ್ಟು ಮತ್ತೆ ಇಲ್ಲೆಲ್ಲ ನೀಟಾಗಿ ಇಲ್ಲೆಲ್ಲ ಸೈಡಲ್ಲಿ ಜೋಡಿಸ್ಬಿಟ್ಟು ಅದನ್ನೆಲ್ಲ ಸಣ್ಣವು ಬೇರೆ ದಪ್ಪವು ಬೇರೆ ಈ ಥರ ಎಲ್ಲ ಮಾಡಿ ಆಮೇಲೆ ಗಾಡಿಗೆ ಲೋಡ್ ಮಾಡಿ ಕಳಿಸೋದು. ಬನ್ನಿ. ಕಳ್ಳ ಟೊಮೊಟೊ ಕುಯ್ತಿ ಅಂತ ಬಂದ್ಬಿಟ್ಟು ಏನು ಮಾಡ್ತಿದ್ಯಾ? ನೀವು ಅಪ್ಪನ ಹತ್ರ ಇಸ್ಕೊಂಡು ಒಂದು ಎಳ್ನೀರು ಕುಡಿದ್ಬಿಟ್ಟು ಕಾರಲ್ಲಿ ಮಲಗಿದೆಯಾ? 10 ಗಂಟೆಲಿ ಸ್ಟಾರ್ಟ್ ಮಾಡಿದ್ದಕ್ಕೆ ಈಗಾಗಲೇ ಹೆಚ್ಚು ಕಡಿಮೆ 12:30 ಆಗ್ತೈತೆ. 12:30 ಆಗಿ ಒಂದು ಅರ್ಧ ಕುಯ್ದಿದ್ದೀವಿ. ನಮ್ಮ ಗಿಡಗಳಲ್ಲಿ ಒಂದು ಅರ್ಧ ಕುಯ್ದಿದ್ದೀವಿ. ನಮ್ಮ ಅಕ್ಕ ನಮ್ಮ ಭಾವ ಕುಯ್ತಿದ್ದಾರೆ. ನಾನು ಈ ಚೀಲದಲ್ಲಿ ತಗೊಬಂದು ಸುರಿತಿದ್ದೀನಿ. ಎಷ್ಟು ಕುಯ್ದಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಈಗ ಇಷ್ಟು ಹಣ್ಣ ಕುಯ್ದಿದ್ದೀವಿ. ಇನ್ನೂ ಹೆಚ್ಚು ಕಡಿಮೆ ಇದಕ್ಕಿಂತ ಅರ್ಧಕ್ಕಿಂತ ಇನ್ನೂ ಜಾಸ್ತಿ ಹಣ್ಣು ಐತೆ. ಬಿಸಿಲಲ್ಲಿ ಕುಯ್ಯೋ ಅಷ್ಟರೊಳಗಡೆ ಯಪ್ಪ ಯಾರಿಗೆ ಬೇಕು ಅನಿಸ್ತೈತೆ ಅಲ್ಲಿಂದ ತಗೊಬಂದು ಸುರಿಯೋ ಅಷ್ಟರೊಳಗಡೆ ಬೆವರು ಇಳ್ದೋಗ್ತೈತೆ. ನಾನು ಹೆಂಗೋ ಬೆಂಗಳೂರಲ್ಲಿದ್ದೆ ಆರಾಮಾಗೆ. ಈ ಹಬ್ಬ ಗಿಬ್ಬ ಅಂತ ಬಂದಾಗ ಇಲ್ಲಿ ಈಗ ಬೆಂಗಳೂರಲ್ಲಿದ್ದು ಸೆಟ್ ಆಗ್ಬಿಟ್ಟು ಇಲ್ಲಿ ಕೆಲಸ ಮಾಡೋಕ್ಕೆ ಇತ್ತಲ್ಲ ಹಳ್ಳೀಲಿ. ಊರಲ್ಲಿದ್ದಾಗ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ. ಈಗ ಕೆಲಸ ಮಾಡೋಕ್ಕೆ ಯಪ್ಪ ಯಾರಪ್ಪ ಅನಿಸುತ್ತೆ. ಅಷ್ಟು ಬಿಸಿಲು, ಹುಸಿ ಬಿಸಿಲು ಹೊಡಿತಲ್ಲ. ಏನು ಬಿಸಿಲು ಹೊಡಿತೈತೆ ಅಂದರೆ ನೋಡಿ ಯಪ್ಪ, ಯಾರಿಗೆ ಬೇಕು. ಆದರೂ ನಿಜವಾಗ್ಲೂ ನಮ್ಮ ರೈತರು ಎಷ್ಟು ಕಷ್ಟಪಡ್ತಾರೆ ಅಂದರೆ ಈ ಬಿಸಿಲಲ್ಲಿ ಹಿಂಗೆ ಕೆಲಸ ಮಾಡ್ತಾರೆ. ಇನ್ನೂ ಯಾವುದೇ ಆಗಿರ್ಬೋದು, ಈಗ ಎಲ್ರಿಗೂ ಮಧ್ಯಾಹ್ನ ಆಯಿತು, ಹೊಲ್ದ ಹತ್ರ ಕರೆಂಟ್ ಬಂದಿದೆ. 24 hours ಊರಲ್ಲಿರೋ ಥರ ಕರೆಂಟ್ ಇರೋಲ್ಲ. ಅಲ್ಲಿ ಗದ್ದೆ ಹತ್ರ ಎಲ್ಲ 4 ರಿಂದ 5 ಅವರ್ ಕೊಡ್ತಾರೆ. ಮೋಟ್ರ್ ಹಾಕಿದ್ದೀವಿ, ನೀರು ಹೋಗ್ತೈತೆ ತೋಟಕ್ಕೆ. ತೋಟದಲ್ಲಿ ಹಸುಗಳಿಗೆ ಮೇವು ಹಾಕಿದ್ದೀವಿ. ಹಸುಗಳಿಗೆ ಮೇವು ಆಗುತ್ತೆ, ತೋಟಕ್ಕೂ ಆಗುತ್ತೆ ಅಂತ. ಫಲ ಎಲ್ಲ ಚೆನ್ನಾಗಿ ಕಟ್ಟೈತೆ ನಮ್ಮ ತೋಟದಲ್ಲಿ. ಈಗ ಎಲ್ಲ ಕುಯ್ದು ಟೊಮೊಟೊ ಒಂದು ಅರ್ಧ ಆಗಿದೆ, ಇನ್ನೂ ಒಂದು ಅರ್ಧ ಐತೆ. ಕಂಟಿನ್ಯೂಸ್ ಕುಯ್ತಾನೆ ಇದೀವಿ, ಬ್ರೇಕೇ ಕೊಟ್ಟಿಲ್ಲ. ಬೆಳಗ್ಗೆ 10 ಗಂಟೆ ಸ್ಟಾರ್ಟ್ ಮಾಡಿರೋದು. ಬಿಸಿಲು ಮಾತ್ರ ಹೇಳೋಕ್ಕಾಗಲ್ಲ, ಅಷ್ಟು ಬಿಸಿಲು ಹೊಡಿತಾನೇ ಇದೆ. ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಅಮ್ಮನೂ ಬಂದರು, ಅವರು ಕುಯ್ತಿದ್ದಾರೆ. ನಾನು ತಗೊಬಂದು ಸುರಿತಾನೆ ಇದ್ದೀನಿ. ಏನು ಹಂಗೆ ಹೆಂಗೋ ಬೆಂಗಳೂರಲ್ಲಿ ಇದ್ದಿದ್ದಕ್ಕೆ ಈಗ ಇಲ್ಲಿ ಕೆಲಸ ಮಾಡೋದಕ್ಕೆ ಎಷ್ಟು ಹಿಂಸೆ ಐತೈತೆ ಅಂದರೆ ಕಂಟಿನ್ಯೂಸ್ ಆಗಿ. ಪಾಪ ಊರಲ್ಲಿ ಹೆಂಗೋ ಅವರು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾರೆ. ನನಗೆ ಊರಿಗೆ ಒಂದಿನ ಮಾಡೋಕ್ಕೆ ಆಗ್ತಿಲ್ಲ ಕೆಲಸ. ಅಷ್ಟು ಬಿಸಿಲು ಅಷ್ಟೊಂದು ಹೊಡಿಯುತ್ತಲ್ವ ಊರಲ್ಲಿ. ಬಿಸಿಲು ಹೊಡಿತಿರೋದಕ್ಕೆ ಭೂಮಿನೇ ಬಿಸಿಯಾಗಿ ಹೋಗೈತೆ. ಅಷ್ಟು ಈ ದೆಗೆ ಅಂತಾರಲ್ಲ, ದೆಗೆ ಹೊಡೆದಂಗೆ ಆಗ್ತೈತೆ. ಫೈನಲಾಗಿ ನೀನು ಲಾಸ್ಟ್ ಇಲ್ಲಿ ಲೈನ್ ಮುಗಿದ್ರೆ ಮುಗೀತು. ಎಲ್ಲ ಆಗಿ ಕುಯ್ದು ತಗೊಬಂದು ಇಲ್ಲಿ ಸುರಿದು ಈಗ ತುಂಬ್ತಿದ್ದಾರೆ ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಅಮ್ಮವರೆಲ್ಲ. ಈಗ ನೋಡಿ ಇಷ್ಟು ಕುಯ್ದಾಗಿದೆ. ಫೈನಲಿ ಇಷ್ಟು ಟೊಮೊಟೊ ಬಂದಿದೆ. ಆಲ್ಮೋಸ್ಟ್ 60 ಟ್ರೈ ಆಗಿದೆ. ಇಲ್ಲಿ ನಮ್ಮ ಹಸುಗಳೆಲ್ಲ ಕಟ್ಟಾಕ್ಬಿಟ್ಟು ಮೇವೆಲ್ಲ ಕುಯ್ದು ಹಾಕ್ಬಿಟ್ಟು
ಅಲ್ಲೇ ಟೊಮೊಟೊ ಎಲ್ಲ ಕೊಯ್ದು ಎಲ್ಲ ಆಯಿತು. ಈಗ ಸಾಯಂಕಾಲ ಆಯಿತು. ಈ ಹಸುಗಳು ಮತ್ತು ನಮ್ಮ ಎಮ್ಮೆ ಇದೆ ಎಲ್ಲ ನೋಡಿ ತೋರಿಸ್ತೀನಿ. ಹಸು ಮತ್ತು ಇದು ನಮ್ಮ ಕಡಸು ಎಲ್ಲದಕ್ಕೂ ಒಂದು ಹೆಸರಿಟ್ಟಿದೆ ನಮ್ಮ ಅಕ್ಕನ ಪಾಪು. ಇದು ಎಮ್ಮೆ ಕರು ನಮ್ಮದು, ಮತ್ತು ಎಮ್ಮೆ ಮತ್ತು ಇನ್ನೊಂದು ಹಸು, ಇದು ಕಡಸು, ಇದೊಂದು ಕಡಸಿದೆ. ಇದೇನು ಪೋಸ್ ಕೊಡ್ತಿದ್ದು ನೋಡಿ ಕ್ಯಾಮ್ರಾಗೆ. ಈಗ ಎಲ್ಲ ಆಯಿತು. ಈಗ ಮನೆಗೆ ಹಿಡ್ಕೊಂಡು ಹೋಗ್ಬೇಕು. ಸಾಯಂಕಾಲ ಹಾಲು ಕರಿತೀವಿ ಡೈರಿಗೆ. ಹೋಯ್ ಹಿಡಿ ಅಯ್ಯ. ನಮ್ಮ ಅಕ್ಕನ ಪಾಪು ಎಮ್ಮೆ ಹಾಲು ಕರಿತದ ನೋಡಿ. ಇವಾಗ ಅವನಿನ್ನೂ ಚಿಕ್ಕ ಹುಡುಗ, ಎಷ್ಟು ಕೆಲಸ ಮಾಡ್ತಾನೆ ಅಂದರೆ ಎಲ್ಲ ದೊಡ್ಡವ್ರ ಥರ. ತುಂಬ ಖುಷಿ ಆಗುತ್ತೆ.